ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 65ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಹತಾಶನಾದ ರಾವಣನು ಕುಂಭಕರ್ಣನನ್ನು ಎಚ್ಚರಗೊಳಿಸಿದ್ದಾನೆ. ಕುಂಭಕರ್ಣನ ಮೂಲಕ ತಾನು ರಾಮನ ಮೇಲೆ ಹಾಗೂ ಕಪಿಸೈನ್ಯದ ಮೇಲೆ ವಿಜಯ ಸಾಧಿಸಬಹುದೆಂದು ಬಯಸಿದ್ದಾನೆ. ಕುಂಭಕರ್ಣನು ಕೂಡ ಸ್ವತಃ ತಾನು ಒಬ್ಬನೇ ಹೋಗಿ ಯುದ್ಧರಂಗದಲ್ಲಿ ಜಯವನ್ನು ಗಳಿಸಿ ಬರುತ್ತೇನೆಂದು ಅತ್ಯುತ್ಸಾಹದಿಂದ ಹೊರಟಿರುವನು. ಆತನಿಗೆ ಮಹೋದರನು ಒಂದಷ್ಟು ತಣ್ಣೀರೆರಚುತ್ತಾ, ನಾವೆಲ್ಲರೂ ನಿನ್ನೊಡನೆ ಕೂಡಿ ಬರುತ್ತೇವೆ ಎಂದು ಹೇಳುತ್ತಾ ಆ ಕುಂಭಕರ್ಣನ ಯುದ್ಧದ ವೇಷದಲ್ಲಿ ತನ್ನ ಪಾಲನ್ನು ತೆಗೆದುಕೊಂಡು ರಾವಣನ ಮೆಚ್ಚುಗೆ ಗಳಿಸಲು ಇನ್ನಿಲ್ಲದಂತೆ ರಾವಣನನ್ನು ಹೊಗಳುತ್ತಾ ಪ್ರಯತ್ನಿಸುತ್ತಿರುವನು. ಸತಥೋತ್ಸು ನಿರ್ಭರ್ತ್ಸ್ಯ ಕುಂಭಕರ್ಣೋ ಮಹೋದರಂ ಭಬ್ರವೀತ್ ರಾಕ್ಷಸ ಶ್ರೇಷ್ಠಂ ಭ್ರಾತರಂ ರಾವಣಂ ತತಃ. ಮಹೋದರನು ಹೀಗೆ ಹೇಳಿದಾಗ ಕುಂಭಕರ್ಣನು ಅವನನ್ನು ಗದರಿಸಿ ರಾಕ್ಷಸ ಶ್ರೇಷ್ಠ ತನ್ನ ಅಣ್ಣ ರಾಮನಲ್ಲಿ ಹೀಗೆ ಹೇಳಿದನು. ಸೋಹಂ ತವ ಭಯಂ ಘೋರಂ ವಧಾತ್ತಸ್ಯ ದುರಾತ್ಮನಃ ರಾಮಸ್ಯಾದ್ಯ ಪ್ರಮಾರ್ಜಾಮಿ ನಿರ್ವೈರೋ ಹಿ ಸುಖೀ ಭವ. ರಾಜನೇ, ಇಂದೇ ನಾನು ಆ ದುರಾತ್ಮ ರಾಮನನ್ನು ವಧಿಸಿ ನಿನ್ನ ಭಯವನ್ನು ದೂರಗೊಳಿಸುವೆನು. ನೀನು ವೈರಭಾವದಿಂದ ಮುಕ್ತನಾಗಿ ಸುಖವಾಗಿರು. ಗರ್ಜಂತಿ ನವೃತಾಶೂರಾ ನಿರ್ಜಲಾ ಇವತೋ ಯದಾಹ ಪಶ್ಯ ಸಂಪದ್ಯಮಾನಂ ತು ಗರ್ಜಿತಂ ಯುಧಿ ಕರ್ಮಣ. ಶೂರವೀರರು ನೀರಿಲ್ಲದ ಮೋಡಗಳಂತೆ ವ್ಯರ್ಥವಾಗಿ ಗರ್ಜಿಸುವುದಿಲ್ಲ. ಈಗ ಯುದ್ಧರಂಗದಲ್ಲಿ ನಾನು ನನ್ನ ಪರಾಕ್ರಮದಿಂದ ಗರ್ಜಿಸುವುದನ್ನು ನೀನು ನೋಡುವೆಯಂತೆ. ನಮರ್ಶಯಂತಿ ಚಾತ್ಮಾನಂ ಸಂಭಾವಯಿತುಮಾತ್ಮನ ಆದರ್ಶಯಿತ್ವಾ ಶೂರಾಸ್ತು ಕರ್ಮ ಕುರ್ವಂತಿ ದುಷ್ಕರಂ. ಶೂರರಾದವರು ತಮ್ಮನ್ನು ಹೊಗಳಿಕೊಳ್ಳುವುದು ಇಷ್ಟಪಡುವುದಿಲ್ಲ. ಅವರು ಮಾತಿನಿಂದ ಪ್ರದರ್ಶಿಸದೆ ತಮ್ಮ ದುಷ್ಕರವಾದ ಪರಾಕ್ರಮವನ್ನು ಪ್ರಕಟಿಸುತ್ತಾರೆ. ವಿಕ್ಲವಾನಾಂ ಹ್ಯ ಬುದ್ಧೀನಾಂ ರಾಜ್ಞಾಂ ಪಂಡಿತಮಾನಿನಾಂ ರೋಚತೆ ತ್ವದ್ವಚೋ ನಿತ್ಯಂ ಕಥ್ಯಮಾನಂ ಮಹೋದರ. ಮಹೋದರನೇ, ಹೇಳಿ ಮೂರ್ಖ, ಸುಳ್ಳೆ ತಮ್ಮನ್ನು ಪಂಡಿತನೆಂದು ತಿಳಿಯುವ ರಾಜರಿಗೆ ಮಾತ್ರ ನೀನು ಹೇಳಿದ ಈ ನಯವಾದ ಮಾತು ರುಚಿಸೀತು. ಯುದ್ಧೇ ಕಾ ಪುರುಷೈರ್ನಿತ್ಯಂ ಭವದ್ಭಿ ಪ್ರಿಯವಾದಿಭಿಃ ರಾಜಾನಮನುಗಚ್ಚದ್ಭಿ ಸರ್ವಂ ಕೃತ್ಯಂ ವಿನಾಶಿತಂ. ಯುದ್ಧದಲ್ಲಿ ಹೇಡಿಗಳಂತೆ ವರ್ತಿಸುವ ನಿನ್ನಂತಹ ಚಾಡಿಕೋರರೇ ರಾಜನ ಮಾತಿನಲ್ಲಿ ಸಹಮತರಾಗಿ ಎಲ್ಲ ಕಾರ್ಯವನ್ನು ಕೆಡಿಸಿಬಿಡುವರು. ರಾಜಶೇಷಾಕೃತಾಲಂಕಾ ಕ್ಷೀಣ ಕೋಶೋ ಬಲಂ ಹತಂ ರಾಜಾನಮಿಮಮಾಸಾದ್ಯ ಸುಹೃತ್ಯ ಮಮಿತ್ರಕಂ. ಈಗ ಲಂಕೆಯಲ್ಲಿ ಕೇವಲ ರಾಜನೇ ಉಳಿದಿರುವನು. ಭಂಡಾರ ಬರಿದಾಗಿದೆ, ಸೈನ್ಯ ಅಣಿದು ಹೋಗಿದೆ. ಇಂತಹ ರಾಜನನ್ನು ಪಡೆದ ನೀವು ಮಿತ್ರ ರೂಪದಲ್ಲಿ ಶತ್ರುಗಳ ಕಾರ್ಯವನ್ನು ಮಾಡಿರುವಿರಿ. ಏಷ ನಿರ್ಯಾಮ್ಯಹಂ ಯುದ್ಧ ಮುದ್ಯತ ಶತ್ರು ನಿರ್ಜಯೇ ದುರ್ನಯಂ ಭವತಾ ಮಧ್ಯ ಸಮೀಕರ್ತುಮಿಹಾಹವೇ. ನೋಡು, ನೀವು ಇದುವರೆಗೆ ಅನುಸರಿಸಿಕೊಂಡು ಬಂದ ದುರ್ನೀತಿಯನ್ನು ಸರಿಪಡಿಸಲೆಂದೇ ನಾನೀಗ ಶತ್ರುವನ್ನು ಜಯಿಸಲು ರಣರಂಗಕ್ಕೆ ಹೋಗುತ್ತಿದ್ದೇನೆ. ಏವ ಮುಕ್ತವತೋ ವಾಕ್ಯಂ ಕುಂಭಕರ್ಣಸ್ಯ ಧೀಮತಃ ಪ್ರತ್ಯುವಾಚ ತಥೋ ವಾಕ್ಯಂ ಪ್ರಹಸನ್ ರಾಕ್ಷಸಾಧಿಪಃ. ಬುದ್ಧಿವಂತ ಕುಂಭಕರ್ಣನು ಹೀಗೆ ವೀರೋಚಿತ ಮಾತನ್ನು ಹೇಳಿದಾಗ ರಾಕ್ಷಸರಾಜ ರಾವಣನು ನಗುತ್ತಾ ಉತ್ತರಿಸಿದನು. ಮಹೋದರೋಯಂ ರಾಮಾತ್ತು ಪರಿತ್ರಸ್ತೋ ನ ಸಂಶಯಃ ನ ಹಿ ರೋಚಯತೆ ತಾತ ಯುದ್ಧಂ ಯುದ್ಧ ವಿಶಾರದ. ಯುದ್ಧ ವಿಶಾರದನೆ, ಈ ಮಹೋದರನು ರಾಮನಿಂದ ಬಹಳವಾಗಿ ಹೆದರಿರೋನು, ಇದರಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ಅವನು ಯುದ್ಧ ಮಾಡುವುದನ್ನು ಮೆಚ್ಚುವುದಿಲ್ಲ, ಯುದ್ಧಕ್ಕಾಗಿಯೇ ಹೆದರಿಕೊಂಡಿದ್ದಾನೆಂದು. ಯಸ್ಮಿನ್ಮೇ ತ್ವತ್ಸಮೋ ನಾಸ್ತಿ ಸೌಹೃದೇನ ಬಲೇನ ಚ ಭೃತ್ಯ ಶತ್ರುವಧಾಯ ತ್ವಂ ಕುಂಭಕರ್ಣ ಜಯಾಯ ಚ. ಕುಂಭಕರ್ಣನೇ,
ನನ್ನ ಆತ್ಮೀಯ ಜನರಲ್ಲಿ ಸೌಹಾರ್ದ ಮತ್ತು ಬಲದ ದೃಷ್ಟಿಯಿಂದ ನಿನ್ನನ್ನು ಸರಿಗಟ್ಟುವವರು ಯಾರೂ ಇಲ್ಲ. ನೀನು ಶತ್ರುಗಳನ್ನು ವಧಿಸಿ ವಿಜಯ ಪಡೆಯಲು ಯುದ್ಧಕ್ಕೆ ಹೋಗು. ಶಯಾನ ಶತ್ರುನಾಶಾರ್ಥಂ ಭವಾನ್ ಸಂಬೋಧಿತೋ ಮಯಾ ಅಯಂ ಹಿ ಕಾಲಸ್ಸು ಮಹಾಂ ರಾಕ್ಷಸಾನಾಮರಿಂದಮ. ಶತ್ರುದಮನ ವೀರನೇ, ನೀನು ಮಲಗೆದ್ದೆ. ನೀನು ಶತ್ರುಗಳನ್ನು ನಾಶ ಮಾಡಲೆಂದೇ ನಿನ್ನನ್ನು ನಾನೇ ಎಚ್ಚರಿಸಿದುದು. ರಾಕ್ಷಸರ ಯುದ್ಧ ಯಾತ್ರೆಗಾಗಿ ಇದೇ ಸರ್ವೋತ್ತಮ ಸಮಯವಾಗಿದೆ. ಸಂಗಚ್ಛಶೂಲಮಾದಾಯ ಪಾಶಹಸ್ತ ಇವಾಂತಕಃ ವಾನರಾನ್ ರಾಜಪುತ್ರೌ ಚ ಭಕ್ಷಯಾದಿತ್ಯ ತೇಜಸೌ. ಪಾಶಹಸ್ತನಾಗಿ ಯಮರಾಜನಂತೆ ಶೂಲವನ್ನೆತ್ತಿಕೊಂಡು ನೀನು ಹೋಗು. ಹಾಗೂ ಸೂರ್ಯ ಸದೃಶ ತೇಜಸ್ವಿ ಆ ಇಬ್ಬರು ರಾಜಕುಮಾರರನ್ನು ಮತ್ತು ವಾನರರನ್ನು ಕೊಂದು ತಿಂದು ಬಿಡು. ಸಮಾಲೋಕ್ಯತು ತೇ ರೂಪಂ ವಿದ್ರವಿಷ್ಯಂತಿ ವಾನರಾಃ ರಾಮ ಲಕ್ಷ್ಮಣಯೋಶ್ಚಾಪಿ ಹೃದಯೇ ಪ್ರಸ್ಫುಟಿಷ್ಯತಃ. ವಾನರರು ನಿನ್ನ ರೂಪ ನೋಡುತ್ತಲೇ ಓಡಿ ಹೋಗುವರು, ಹಾಗೂ ರಾಮ ಲಕ್ಷ್ಮಣರ ಹೃದಯವೇ ಒಡೆದು ಹೋದೀತು. ಏವ ಮುಕ್ತ್ವಾ ಮಹಾತೇಜ ಕುಂಭಕರ್ಣಂ ಮಹಾಬಲಂ ಪುನರ್ಜಾತಮಿವಾತ್ಮಾನಂ ಮೇನೆ ರಾಕ್ಷಸ ಪುಂಗವಃ. ಮಹಾಬಲಿ ಕುಂಭಕರ್ಣನಲ್ಲಿ ಹೀಗೆ ಹೇಳಿ ಮಹಾ ತೇಜಸ್ವಿ ರಾಕ್ಷಸ ರಾಜ ರಾವಣನು ತನಗೆ ಮರುಹುಟ್ಟು ಲಭಿಸಿತೆಂದೇ ತಿಳಿದನು. ಕುಂಭಕರ್ಣ ಬಲಾಭಿಘ್ನೋ ಜಾನಂ ತಸ್ಯ ಪರಾಕ್ರಮಂ ಬಭೂವ ಮುದಿತೋ ರಾಜ ಶಶಾಂಕ ಇವ ನಿರ್ಮಲಃ. ರಾವಣನು ಕುಂಭಕರ್ಣನ ಬಲವನ್ನು ಚೆನ್ನಾಗಿ ತಿಳಿದಿದ್ದನು. ಅವನ ಪರಾಕ್ರಮದಿಂದಲೂ ಪೂರ್ಣ ಪರಿಚಿತನಾಗಿದ್ದನು. ಅದಕ್ಕಾಗಿ ಅವನು ನಿರ್ಮಲ ಚಂದ್ರನಂತೆ ಪರಮಾಹ್ಲಾದಗೊಂಡನು. ಇತ್ಯೇವ ಮುಕ್ತ ಸಂಹೃಷ್ಟೋ ನಿರ್ಜಗಾಮ ಮಹಾಬಲಃ ರಾಜ್ಞಸ್ತು ವಚನಂ ಶ್ರುತ್ವಾ ಯೋದ್ಧುಮುದ್ಯುಕ್ತವಾಂಸ್ತದಾ. ರಾವಣನು ಹೀಗೆ ಹೇಳಿದಾಗ ಮಹಾಬಲಿ ಕುಂಭಕರ್ಣನು ಪರಮ ಸಂತೋಷಗೊಂಡು ರಾವಣನ ಮಾತಿನಂತೆ ಆಗ ಯುದ್ಧಕ್ಕಾಗಿ ಸಿದ್ಧನಾಗಿ ಲಂಕೆಯಿಂದ ಹೊರಗೆ ಹೊರಟನು. ಅದದೇ ನಿಶಿತಂ ಶೂಲಂ ವೇಗ ಶತ್ರು ನಿಬರ್ಹಣಃ ಸರ್ವಕಾಲಾಯ ಸಂದೀಪ್ತಂ ಸಪ್ತ ಕಾಂಚನ ಭೂಷಣಂ. ಶತ್ರುಗಳನ್ನು ಸಂಹರಿಸು. ಆ ವೀರನು ಪೂರ್ಣವಾಗಿ ಉಕ್ಕಿನಿಂದ ಮಾಡಿದ ಪುಟಕ್ಕಿಟ್ಟ ಚಿನ್ನದಂತೆ ಹೊಳೆಯುತ್ತಿರುವ ತೀಕ್ಷ್ಣವಾದ ತ್ರಿಶೂಲವನ್ನು ಧರಿಸಿದ್ದನು. ಇಂದ್ರಾಶನಿ ಸಮಪ್ರಕ್ತಂ ವಜ್ರ ಪ್ರತಿಮ ಗೌರವಂ ದೇವದಾನವ ಗಂಧರ್ವ ಯಕ್ಷ ಪನ್ನಗಸೂದನಂ. ಅದರ ಕಾಂತಿಯು ಇಂದ್ರನ ವಜ್ರದಂತೆ ಇತ್ತು. ಅದು ವಜ್ರಾಯುಧದಂತೆ ಇದ್ದು ದೇವತೆ, ದಾನವರು, ಗಂಧರ್ವ, ಯಕ್ಷ, ನಾಗ ಇವರನ್ನು ಸಂಹರಿಸುವಂತಹದ್ದಾಗಿತ್ತು. ರಕ್ತಮಾಲ್ಯ ಮಹಾದಾಮಂ ಸ್ವತಶ್ಚೋದ್ಗತ ಪಾವಕಂ ಆದಾಯ ವಿಪುಲಂ ಶೂಲಂ ಶತ್ರುಶೋಣಿತರಂಜಿತಂ. ಕುಂಭಕರ್ಣೋ ಮಹಾತೇಜ ರಾವಣಂ ವಾಕ್ಯಮಬ್ರವೀತ್ ಗಮಿಷ್ಯಾಮ್ಯಹಮೇಕಾಕಿ ಬಲಂ ಮಮ. ಅದರಲ್ಲಿ ಕೆಂಪಾದ ದೊಡ್ಡ ಹೂವಿನ ಮಾಲೆ ನೇತಾಡುತ್ತಿತ್ತು. ಅದರಿಂದ ಬೆಂಕಿಯ ಕಿಡಿಗಳು ಸಿಡಿಯುತ್ತಿದ್ದವು. ಶತ್ರುಗಳ ರಕ್ತದಿಂದ ಬಣ್ಣಗೊಂಡ ಆ ವಿಶಾಲ ಶೂಲವನ್ನು ಕೈಗೆತ್ತಿಕೊಂಡು ಮಹಾ ತೇಜಸ್ವಿ ಕುಂಭಕರ್ಣನು ರಾವಣನಲ್ಲಿ ಹೇಳಿದನು, ನಾನೊಬ್ಬನೇ ಯುದ್ಧಕ್ಕೆ ಹೋಗುವೆ. ನಮ್ಮ ಸೈನ್ಯ ಇಲ್ಲೇ ಇರಲಿ. ಅದ್ಯತಾಂಕ್ಷುಧಿತ ಕ್ರುದ್ಧೋ ಭಕ್ಷಯಿಷ್ಯಾಮಿ ವಾನರಾಂ ಕುಂಭಕರ್ಣ ವಚ ಶ್ರುತ್ವಾ ರಾವಣೋ ವಾಕ್ಯಮಬ್ರವೀತ್. ಇಂದು ನಾನು ಹಸಿದಿದ್ದೇನೆ. ನನ್ನ ಕ್ರೋಧವು ಮಿತಿಮೀರಿದೆ. ಅದಕ್ಕಾಗಿ ಸಮಸ್ತ ವಾನರರನ್ನು ಭಕ್ಷಿಸಿ ಬಿಡುವೆನು. ಕುಂಭಕರ್ಣನ ಮಾತನ್ನು ಕೇಳಿ ರಾವಣನು ಹೇಳಿದನು, ಸೈನ್ಯೇ ಪರಿವೃತೋ ಗಚ್ಚ ಶೂಲಮುದ್ಗರ ಪಾಣಿಭಿಃ ವಾನರಾಹಿ ಮಹಾತ್ಮಾನ ಶೂರಾ ಸುವ್ಯವಸಾಯಿನಃ ಏಕಾಕಿನಂ ಪ್ರಮತ್ತಂ ವಾ ನಯೇಯುರ್ದಶನೈಕ್ಷಯಂ ತಸ್ಮಾತ್ ಪರಮ ದುರ್ದರ್ಶ ಸೈನ್ಯೇ ಪರಿವೃತೋ ವ್ರಜ ರಕ್ಷಸಾಮಹಿತಂ ಸರ್ವಂ ಶತ್ರುಪಕ್ಷಂ ನಿಷೂದಯ. ಕುಂಭಕರ್ಣನೇ, ನೀನು ಕೈಗಳಲ್ಲಿ ಶೂಲ ಮುದ್ಗರಗಳನ್ನು ಧರಿಸಿದ ಸೈನಿಕರಿಂದ ಸುತ್ತುವರೆದು ಯುದ್ಧಕ್ಕೆ ಹೋಗು. ಏಕೆಂದರೆ ಮಹಾಮನಸ್ವಿ ವಾನರರು ಭಾರೀ ವೀರರು
ಹಾಗೂ ಅತ್ಯಂತ ಉದ್ಯೋಗಿ ಆಗಿದ್ದಾರೆ. ಅವರು ಒಬ್ಬಂಟಿಗನಾದ ಅಥವಾ ಪ್ರಮತ್ತನಾದ ಅಂದರೆ ಮದದಿಂದ ಮದಿಸಲ್ಪಟ್ಟಿರುವ ನಿನ್ನನ್ನು ಹಲ್ಲುಗಳಿಂದಲೇ ಕಚ್ಚಿ ಕಚ್ಚಿ ಕೊಂದು ಹಾಕುವರು. ಅದಕ್ಕಾಗಿ ಸೈನ್ಯದೊಂದಿಗೆ ಸುರಕ್ಷಿತನಾಗಿ ಹೋಗು. ಆಗ ನಿನ್ನನ್ನು ಗೆಲ್ಲುವುದು ಶತ್ರುಗಳಿಗೆ ಕಷ್ಟವಾಗಬಹುದು. ನೀನು ರಾಕ್ಷಸರ ಅಹಿತ ಮಾಡುವ ಸಮಸ್ತ ಶತ್ರುಗಳನ್ನು ಸಂಹರಿಸು. ಅಥಾಸನಾತ್ ಸಮುತ್ಪತ್ಯ ಸೃಜಂ ಬಣಿಕೃತಾಂತರಾಂ ಅಬಬಂಧ ಮಹಾತೇಜ ಕುಂಭಕರ್ಣಸ್ಯ ರಾವಣಃ. ಹೀಗೆ ಹೇಳಿ ಮಹಾತೇಜಸ್ವಿ ರಾವಣನು ಆಸನದಿಂದ ಎದ್ದು ಮಣಿಗಳನ್ನು ಪೋಣಿಸಿದ ಒಂದು ಸ್ವರ್ಣಮಾಲಿಕೆಯನ್ನು ಕುಂಭಕರ್ಣನ ಕೊರಳಿಗೆ ತೊಡಿಸಿದನು. ಅಂಗದಾನ್ಯಂಗುಲೀವೇಷ್ಟಾನ್ ವರಣ್ಯಾಭರಣಾನಿ ಚ ಆರಂಚ ಶಶಿ ಸಂಕಾಶಮಾಬಬಂಧ ಮಹಾತ್ಮನಃ. ತೋಳ್ಬಂದಿ, ಉಂಗುರಗಳು, ಒಳ್ಳೊಳ್ಳೆಯ ಒಡವೆಗಳನ್ನು, ಚಂದ್ರನಂತೆ ಹೊಳೆಯುವ ಹಾರವನ್ನು ಮಹಾಕಾಯ ಕುಂಭಕರ್ಣನ ಅಂಗಗಳಲ್ಲಿ ತೊಡಿಸಿದನು. ದಿವ್ಯಾನಿ ಚ ಸುಗಂಧೀನಿ ಮಾಲ್ಯದಾಮಾನಿ ರಾವಣಃ ಗಾತ್ರೇಷು ಸಜ್ಜಯಾಮಾಸ ಶ್ರೋತ್ರಯೋಶ್ಚಾಸ್ಯ ಕುಂಡಲೇ. ಅಷ್ಟೇ ಅಲ್ಲ, ರಾವಣನು ಅವನ ವಿಭಿನ್ನ ಅವಯವಗಳಲ್ಲಿ ಸುಗಂಧಿತ ಹೂವುಗಳನ್ನು, ಮಾಲೆಗಳನ್ನು ಮತ್ತು ಕಿವಿಗಳಲ್ಲಿ ಕುಂಡಲಗಳನ್ನು ತೊಡಿಸಿದನು. ಕಾಂಚನಾಂಗದ ಕೇಯೂರ ನಿಷ್ಠಾಭರಣಭೂಷಿತಃ ಕುಂಭಕರ್ಣೋ ಬೃಹತ್ಕರ್ಣ ಸುಹಿತೋಗ್ನಿರಿವಾಬಭೌ. ಸ್ವರ್ಣ, ಕೇಯೂರ, ಅಂಗದ, ಪದಕ ಮುಂತಾದ ಆಭೂಷಣಗಳಿಂದ ಅಲಂಕರಿಸಿ ಗಡಿಗೆಯಂತೆ ಕಿವಿಗಳುಳ್ಳ ಕುಂಭಕರ್ಣನು ತುಪ್ಪ ಸುರಿದ ಅಗ್ನಿಯಂತೆ ಪ್ರಜ್ವಲಿತನಾದನು. ಶ್ರೋಣಿ ಸೂತ್ರೇಣ ಮಹತಾ ಮೇಚಕೇನ ವ್ಯರಾಜತ ಅಮೃತೋತ್ಪಾದನೇನದ್ದೋ ಭುಜಂಗೇನೇವ ಮಂದರಃ. ಅವನ ಸೊಂಟದಲ್ಲಿ ಕಪ್ಪಾದ ಒಂದು ಉಡಿದಾರವಿತ್ತು. ಅದರಿಂದ ಅವನು ಸಮುದ್ರ ಮಂಥನದ ಸಮಯ ನಾಗರಾಜ ವಾಸುಕಿಯು ಸುತ್ತಿಕೊಂಡ ಮಂದರಾಚಲದಂತೆ ಶೋಭಿಸುತ್ತಿದ್ದನು. ಸಕಾಂಚನಂ ಭಾರಸಹಂ ನಿವಾತಂ ವಿದ್ಯುತ್ ಪ್ರಭಂ ದೀಪ್ತಮಿವಾತ್ಮಭಾಸ ಅವಧ್ಯಮಾನ ಕವಚಂ ರರಾಜ ಸಂಧ್ಯಾಭ್ರ ಸಂವೀತ ಇವಾದ್ರಿರಾಜ. ಅನಂತರ ಕುಂಭಕರ್ಣನ ಎದೆಗೆ ಸ್ವರ್ಣ ಕವಚ ಕಟ್ಟಲಾಯಿತು. ಅದು ಭಾರಿ ಆಘಾತ ಸಹಿಸಲು ಸಮರ್ಥವಾಗಿತ್ತು. ಶಸ್ತ್ರಗಳಿಗೆ ಅಭೇದ್ಯವಾಗಿದ್ದು ವಿದ್ಯುತ್ತಿನಂತೆ ಹೊಳೆಯುತ್ತಿತ್ತು. ಅದನ್ನು ಧರಿಸಿದ ಕುಂಭಕರ್ಣನು ಸಂಜೆಯ ಕೆಂಪಾದ ಮೋಡಗಳಿಂದ ಕೂಡಿದ ಗಿರಿರಾಜ ಅಸ್ತಾಚಲದಂತೆ ಶೋಭಿಸಿದನು. ಸರ್ವಾಭರಣ ಸರ್ವಾಂಗ ಶೂಲಪಾಣಿ ಸರಾಕ್ಷಸಃ ತ್ರಿವಿಕ್ರಮ ಕೃತೋತ್ಸಾಹೋ ನಾರಾಯಣ ಇವಾಬಭೌ. ಎಲ್ಲ ಶರೀರದಲ್ಲಿ ಅವಶ್ಯಕ ಆಭರಣಗಳನ್ನು ಧರಿಸಿ ಕೈಯಲ್ಲಿ ಶೂಲ ಹಿಡಿದು ಕುಂಭಕರ್ಣನು ಮುಂದುವರೆದಾಗ ತ್ರಿಲೋಕಗಳನ್ನು ಅಳೆಯಲು ಉತ್ಸಾಹಿತನಾದ ವಾಮನನಂತೆ ಕಂಡುಬರುತ್ತಿದ್ದನು. ದಾತರಂ ಸಂಪರಿಷ್ವಜ್ಯ ಕೃತ್ವಾ ಚಾಪಿ ಪ್ರದಕ್ಷಿಣಂ ಪ್ರಣಮ್ಯ ಶಿರಸಾ ತಸ್ಮೈ ಪ್ರತಸ್ಥೇ ಸ ಮಹಾಬಲಃ. ಅಣ್ಣನನ್ನು ಬಿಗಿದಪ್ಪಿ ಅವನಿಗೆ ಪ್ರದಕ್ಷಿಣೆ ಬಂದು ಆ ಮಹಾಬಲಿ ವೀರನು ತಲೆಬಾಗಿ ವಂದಿಸಿ ಯುದ್ಧಕ್ಕಾಗಿ ಹೊರಟನು. ತಮಾಶೀರ್ಭಿಃ ಪ್ರಶಸ್ತಾಭಿಃ ಪ್ರೇಷಯಾಮಾಸ ರಾವಣಃ ಶಂಖದುಂದುಭಿ ನಿರ್ಘೋಷೈಸ್ತನ್ ಸೈನ್ಯೈಶ್ಚಾಪಿ ವರಾಯುಧೈಃ. ಆ ರಾವಣನು ಉತ್ತಮ ಆಶೀರ್ವಾದ ಕೊಟ್ಟು ಶ್ರೇಷ್ಠ ಆಯುಧಗಳಿಂದ ಸುಸಜ್ಜಿತ ಸೈನ್ಯದೊಂದಿಗೆ ಅವನನ್ನು ಯುದ್ಧಕ್ಕಾಗಿ ಬೀಳ್ಕೊಟ್ಟನು. ಆಗ ಶಂಖ ದುಂದುಭಿಗಳು ಮೊಳಗಿದವು. ತಂ ಗಜೈಶ್ಚತುರಂಗೈಸ್ತಸ್ಯಂದನೈಸ್ತಾಂಬುದಸ್ವನೈಃ ಅನುಜಗ್ಮುರ್ಮಹಾತ್ಮಾನೋ ರಥಿನೋ ರಥಿನಾಂವರಂ. ಆನೆ ಕುದುರೆಗಳ ಮೇಲೆ ಮೇಘ ಗರ್ಜನೆಯಂತೆ ಸದ್ದು ಮಾಡುವ ರಥಗಳ ಮೇಲೆ ಹತ್ತಿ ಅನೇಕಾನೇಕ ಮಹಾಮನಸ್ವಿ ವೀರ ರಥಿಗಳಲ್ಲಿ ಶ್ರೇಷ್ಠ ಕುಂಭಕರ್ಣನ ಜೊತೆಗೆ ಹೊರಟರು. ಸರ್ಪೈರುಷ್ಟೈಃ ಸಿಂಹದ್ವೀಪ ಮೃಗದ್ವಿಜೈಃ ಅನುಜಗ್ಮುಸ್ತತಂ ಘೋರಂ ಕುಂಭಕರ್ಣಂ ಮಹಾಬಲಂ. ಎಷ್ಟೋ ರಾಕ್ಷಸರು ಹಾವು, ಒಂಟೆ, ಕತ್ತೆ, ಸಿಂಹ, ಆನೆ, ಜಿಂಕೆ ಮತ್ತು ಪಕ್ಷಿಗಳ ಮೇಲೆ ಹತ್ತಿ ಆ ಭಯಂಕರ ಮಹಾಬಲಿ ಕುಂಭಕರ್ಣನ ಹಿಂದೆ ಹಿಂದೆ ನಡೆದರು. ಸಪುಷ್ಪವರ್ಷೈರವಕೀ
ಸಪುಷ್ಪವರ್ಷೈರವಕೀರ್ಯಮಾಣೋ ಧೃತಾತಪತ್ರ ಶಿತಶೂಲಪಾಣಿಃ ಮುದೋತ್ಕಟಃ ಶೋಣಿತಗಂಧಮತ್ತೋ ವಿನಿರ್ಯಯೋ ದಾನವದೇವ ಶತ್ರುಃ. ಆಗ ಅವನ ಮೇಲೆ ಹೂವಿನ ಮಳೆಗರೆಯುತ್ತಿದ್ದರು. ತಲೆಯ ಮೇಲೆ ಶ್ವೇತ ಛತ್ರ ಹಿಡಿದಿತ್ತು. ಕೈಯಲ್ಲಿ ತೀಕ್ಷ್ಣವಾದ ತ್ರಿಶೂಲವನ್ನು ಧರಿಸಿದ್ದನು. ಹೀಗೆ ದೇವದಾನವರ ಶತ್ರು ಹಾಗೂ ರಕ್ತದ ಗಂಧದಿಂದ ಉನ್ಮತ್ತನಾದ ಕುಂಭಕರ್ಣನು ಸ್ವಾಭಾವಿಕ ಮದದಿಂದ ಉನ್ಮತ್ತನಾಗಿ ಯುದ್ಧಕ್ಕಾಗಿ ಹೊರಟನು. ಪದಾತಯಶ್ಚ ಬಹವೋ ಮಹಾನಾದ ಮಹಾಬಲಾಃ ಅನ್ವಯೋ ರಾಕ್ಷಸಾ ಭೀಮಾಕ್ಷ ಶಸ್ತ್ರಪಾಣಯಃ. ಅವನೊಂದಿಗೆ ಬಲಿಷ್ಠವಾಗಿ ಜೋರಾಗಿ ಗರ್ಜಿಸುತ್ತಿರುವ ಭೀಷಣ ಕಣ್ಣುಗಳುಳ್ಳ ಭಯಾನಕ ರೂಪವುಳ್ಳ ಅನೇಕ ಕಾಲಾಳು ರಾಕ್ಷಸರು ಕೈಗಳಲ್ಲಿ ನಾನಾ ಪ್ರಕಾರದ ಅಸ್ತ್ರಶಸ್ತ್ರಗಳನ್ನು ಹಿಡಿದು ಹೊರಟರು. ರಕ್ತಾಕ್ಷಾಸು ಬಹುವ್ಯಾಮ ನೀಲಾಂಜನಚಯೋಪಮಾಃ ಶೂಲಾನುದ್ಯಮ್ಯ ಖಡ್ಗಾಂಶ್ಚ ನಿಶಿತಾಂಶ್ಚ ಪರಶ್ವಧಾನ್ ಗಿಂದಿಪಾಲಾಂಶ್ಚ ಪರಿಘಾನ್ ಗದಾಶ್ಚ ಮುಸಲಾನಿ ಚ ತಾಲಸ್ಕಂಧಾಶ್ಚ ವಿಪುಲಾನ್ ಕ್ಷೇಪಣೀಯಾನ್ ದುರಾಸದಾನ್. ಅವರೆಲ್ಲರ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು. ಅನೇಕ ಮಾರುಗಳಷ್ಟು ಎತ್ತರವಾಗಿದ್ದು ಕಾಡಿಗೆಯ ರಾಶಿಯಂತೆ ಕಾಣುತ್ತಿದ್ದರು. ಅವರು ತಮ್ಮ ಕೈಗಳಲ್ಲಿ ಶೂಲ, ಖಡ್ಗ, ಹರಿತವಾದ ಗಂಡು ಗೊಡಲಿ, ಗಿಂದಿಪಾಲ, ಪರಿಘ, ಗದೆ, ಮುಸಲ, ದೊಡ್ಡ ದೊಡ್ಡ ತಾಳೆ ಮರದ ರೆಂಬೆಗಳು ಹಾಗೂ ಯಾರಿಂದಲೂ ಕತ್ತರಿಸಲಾಗದ ಆಯುಧಗಳನ್ನು ಎತ್ತಿಕೊಂಡು ಹೋಗುತ್ತಿದ್ದರು. ಅಥಾನ್ಯದ್ವಪುರಾದಾಯ ದಾರುಣಂ ಘೋರ ದರ್ಶನಂ ನಿಷ್ಪಪಾತ ಮಹಾತೇಜ ಕುಂಭಕರ್ಣೋ ಮಹಾಬಲಃ. ಅನಂತರ ಮಹಾ ತೇಜಸ್ವಿ ಮಹಾಬಲಿ ಕುಂಭಕರ್ಣನು ನೋಡಿದರೆ ಭಯಗೊಳ್ಳುವಂತಹ ಉಗ್ರ ರೂಪವನ್ನು ಧರಿಸಿದನು. ಇಂತಹ ರೂಪ ಧರಿಸಿ ಅವನು ಯುದ್ಧಕ್ಕಾಗಿ ಹೊರಟನು. ಧನುಷತಪರೀಣಾಃ ಸಷಟ್ಶತಸಮುಚ್ಛ್ರಿತಃ ರೌದ್ರ ಶಕಟ ಚಕ್ರಾಕ್ಷೋ ಮಹಾಪರ್ವತ ಸನ್ನಿಭಃ. ಆಗ ಅವನು 600 ಧನುಸ್ಸಿನಷ್ಟು ಅಗಲ ಮತ್ತು 100 ಧನುಸ್ಸಿನಷ್ಟು ಎತ್ತರವಾದನು. ಅವನ ಕಣ್ಣುಗಳು ಗಾಡಿಯ ಚಕ್ರದಂತೆ ಅನಿಸುತ್ತಿತ್ತು. ಅವನು ವಿಶಾಲ ಪರ್ವತದಂತೆ ಭಯಂಕರವಾಗಿ ಕಾಣುತ್ತಿದ್ದನು. ಸನ್ನಿಪತ್ಯ ಚ ರಕ್ತಾಂಸಿ ದಗ್ಧ ಶೈಲೋಪಮೋ ಮಹಾಂ ಕುಂಭಕರ್ಣೋ ಮಹಾವಕ್ತ್ರ ಪ್ರಹಸನ್ನಿದಮಬ್ರವೀತ್. ಮೊದಲಿಗೆ ಅವನು ರಾಕ್ಷಸ ಸೈನ್ಯದ ವ್ಯೂಹ ರಚಿಸಿ ದಾವಾನಲದಿಂದ ಸುಟ್ಟ ಪರ್ವತದಂತಹ ಮಹಾಕಾಯ ಕುಂಭಕರ್ಣನು ತನ್ನ ವಿಶಾಲ ಬಾಯಿ ತೆರೆದು ಅಟ್ಟಹಾಸ ಮಾಡುತ್ತಾ ನುಡಿದನು. ಅದ್ಯ ವಾನರ ಮುಕ್ತಾನಾಂ ತಾನಿ ಯೋಧಾನಿ ಭಾಗಶಃ ನಿರ್ದಹಿಷ್ಯಾಮಿ ಸಂಕೃತ್ತ ಪತಂಗಾನಿ ವಪಾವಕಃ. ರಾಕ್ಷಸರೇ, ಬೆಂಕಿಯು ಪತಂಗಗಳನ್ನು ಸುಡುವಂತೆ ನಾನು ಕುಪಿತನಾಗಿ ಇಂದು ಮುಖ್ಯ ವಾನರರ ಒಂದೊಂದು ಪಂಗಡವನ್ನು ಭಸ್ಮ ಮಾಡಿಬಿಡುವೆ. ನಾಪರಾಧ್ಯಂತಿ ಮೇ ಕಾಮಂ ವಾನರಾವನಚಾರಿಣಃ ಜಾತಿರಸ್ಮದ್ವಿಧಾನಾಂ ಸಾ ಪುರೋದ್ಧಾನ ವಿಭೂಷಣಂ. ಆ ಕಾಡಾಡಿಗಳಾದ ಅಂದರೆ ಕಾಡಿನಲ್ಲಿ ವಾಸಿಸುವವರಾದ ವಾನರರು ಸ್ವೇಚ್ಛೆಯಿಂದ ನನಗೆ ಯಾವ ಅಪರಾಧವನ್ನು ಮಾಡಿಲ್ಲ. ಅವರು ವಧೆಗೆ ಯೋಗ್ಯರಲ್ಲ. ವಾನರ ಜಾತಿಯು ನಮ್ಮ ನಗರೋದ್ಯಾನದ ಆಭೂಷಣವಾಗಿದೆ. ಅಂದರೆ ನಗರದ ವನದಲ್ಲಿ ಆಟ ಆಡಿಕೊಂಡಿರುವಂತಹ ಕೋತಿಗಳಾಗಿವೆ. ಪುರರೋಧಸ್ಯ ಮೂಲಂ ತು ರಾಘವಃ ಸಹ ಲಕ್ಷ್ಮಣಃ ಹತೆ ತಸ್ಮಿನ್ ಹತಂ ಸರ್ವಂ ತಂ ವಧಿಷ್ಯಾಮಿ ಸಂಯುಗೆ. ವಾಸ್ತವದಲ್ಲಿ ಲಂಕೆಯನ್ನು ಆಕ್ರಮಿಸಿದ ಪ್ರಧಾನ ಕಾರಣ ಲಕ್ಷ್ಮಣ ಸಹಿತ ರಾಮನೇ ಆಗಿದ್ದಾನೆ. ಆದ್ದರಿಂದ ಮೊಟ್ಟ ಮೊದಲಿಗೆ ನಾನು ಅವನನ್ನೇ ಯುದ್ಧದಲ್ಲಿ ಕೊಲ್ಲುವೆನು. ಅವನು ಮಡಿದರೆ ಎಲ್ಲ ವಾನರ ಸೈನ್ಯ ಸತ್ತಂತೆ ಆಗುವುದು. ಏವಂ ತಸ್ಯ ಬ್ರುವಾಣಸ್ಯ ಕುಂಭಕರ್ಣಸ್ಯ ರಾಕ್ಷಸಾಃ ನಾದಂ ಚಕ್ರುರ್ಮಹಾಘೋರಂ ಕಂಪಯಂತ ಇವಾರ್ಣವಂ. ಕುಂಭಕರ್ಣನು ಹೀಗೆ ಹೇಳಿದಾಗ ರಾಕ್ಷಸರು ಸಮುದ್ರವನ್ನೇ ಕಂಪಿತಗೊಳಿಸುವಂತಹ ಭಯಾನಕ ಗರ್ಜನೆ ಮಾಡಿದರು. ತಸ್ಯ ನಿಷ್ಪತತಸ್ತೂರ್ಣಂ ಕುಂಭಕರ್ಣಸ್ಯ ಧೀಮತಃ ಬಭೂವುರ್ಘೋರ ರೂಪಾಣಿ ನಿಮಿತ್ತಾನಿ ಸಮಂತತಃ. ಬುದ್ಧಿವಂತ ರಾಕ್ಷಸ ಕುಂಭಕರ್ಣನು ರಣಭೂಮಿಯ ಕಡೆಗೆ ಹೊರಟಾಗ ಎಲ್ಲೆಡೆ ಘೋರ ಅಪಶಕುನಗಳಾಗತೊಡಗಿದವು.
ಉಲ್ಕಾಶನಿಯುತಾ ಮೇಘ ಬಭೂವುರ್ಗರ್ಧವಾರುಣಾ ಸಸಾಗರವನ ಚೈವ ವಸುಧಾ ಸಮಕಂಪತ. ತೆಯ ಬಣ್ಣದಂತೆ ಬೂದು ಬೂದು ಮೇಘಗಳು ಕಾಣಿಸಿಕೊಂಡವು. ಜೊತೆಗೆ ಉಲ್ಕಾಪಾತವಾಗಿ ಸಿಡಿಲು ಬೀಳತೊಡಗಿತು. ಸಮುದ್ರ ಮತ್ತು ವನಗಳ ಸಹಿತ ಪೃಥಿವಿಯು ನಡುಗತೊಡಗಿತು. ಘೋರ ರೂಪಾ ಶಿವಾನೇಮ ಸಜ್ಜಾಲ ಕಮಲೈರ್ಮುಖೈಃ ಮಂಡಲಾನ್ಯಪಸವ್ಯಾನಿ ಬಬಂಧುಶ್ಚ ವಿಹಂಗಮಾಃ. ಭಯಾನಕ ಗುಳ್ಳೆ ನರಿಗಳು ಬೆಂಕಿಯನ್ನು ಉಗುಳುತ್ತಾ ಅಮಂಗಳ ದನಿಯಿಂದ ಕೂಗುತ್ತಿದ್ದವು. ಪಕ್ಷಿಗಳು ಕುಂಭಕರ್ಣನನ್ನು ಅಪ್ರದಕ್ಷಿಣೆಯಾಗಿ ಮಂಡಲಾಕಾರ ಸುತ್ತತೊಡಗಿದವು. ನಿಷ್ಪಪಾತ ಚ ಗೃಧ್ರೋಸ್ಯ ಶೂಲೈ ವೈಪಥಿ ಗಚ್ಚತಃ ಭಾಸ್ಫುರನ್ನಯನಂ ಚಾಸ್ಯ ಸವ್ಯೋ ಬಾಹುರಕಂಪತಃ. ದಾರಿಯಲ್ಲಿ ಹೋಗುವಾಗ ಕುಂಭಕರ್ಣನ ಶೂಲದ ಮೇಲೆ ರಣಹದ್ದು ಬಂದು ಕುಳಿತುಕೊಂಡಿತು. ಅವನ ಎಡಕಣ್ಣು ಮತ್ತು ಎಡಭುಜ ಅದುರತೊಡಗಿತು. ನಿಷ್ಪಪಾತ ತದಾ ಚೋಲ್ಕ ಜ್ವಲಂತಿ ಭೀಮನಿಸ್ವನಾ ಆದಿತ್ಯೋ ನಿಷ್ಪ್ರಭಶ್ಚಾಸೀನ್ನವಾತಿ ಚ ಸುಕೋನಿಲಃ. ಆಗಲೇ ಉರಿಯುತ್ತಿರುವ ಉಲ್ಕೆಯು ಭಯಂಕರ ಶಬ್ದ ಮಾಡುತ್ತಾ ಬಿದ್ದಿತು. ಸೂರ್ಯನು ಕಾಂತಿಹೀನನಾದನು. ವಾಯುವು ಸುಖಕರವಾಗಿ ಬೀಸುತ್ತಿರಲಿಲ್ಲ. ಅಚಿಂತಕಯನ್ ಮಹೋತ್ಪಾತ ತಾನುದೋನು ಅಚಿಂತಕಯನ್ಮಹೋತ್ಪಾತಾನುದಿತಾನ್ ರೋಮಹರ್ಷಣಾನ್ ನಿರ್ಯಯೌ ಕುಂಭಕರ್ಣಸ್ತು ಕೃತಾಂತ ಬಲಚೋದಿತಃ. ಹೀಗೆ ರೋಮಾಂಚಕ ಅನೇಕ ದೊಡ್ಡ ದೊಡ್ಡ ಉತ್ಪಾತಗಳು ಪ್ರಕಟಗೊಂಡವು. ಆದರೆ ಅದನ್ನು ಲೆಕ್ಕಿಸದೆ ಕಾಲಶಕ್ತಿಯಿಂದ ಪ್ರೇರಿತನಾದ ಕುಂಭಕರ್ಣನು ಯುದ್ಧಕ್ಕಾಗಿ ಹೊರಟನು. ಸಲಂಘಯಿತ್ವಾ ಪ್ರಾಕಾರಂ ಪದ್ಭ್ಯಾಂ ಪರ್ವತ ಸನ್ನಿವಃ ದದರ್ಶಾಭ್ರಘನ ಪ್ರಕ್ತಂ ಅನರಾನೀಕಮದ್ಭುತಂ. ಅವನು ಪರ್ವತದಂತೆ ಎತ್ತರನಾಗಿದ್ದು ಲಂಕೆಯ ಪ್ರಾಕಾರವನ್ನು ದಾಟಿ ದಟ್ಟವಾದ ಮೇಘಗಳಂತಿದ್ದ ಪರಮಾದ್ಭುತ ವಾನರ ಸೈನ್ಯವನ್ನು ನೋಡಿದನು. ತೇ ದೃಷ್ಟ್ವಾ ರಾಕ್ಷಸ ಶ್ರೇಷ್ಠಂ ವಾನರ ಪರ್ವತೋಪಮಂ ವಾಯುನುನ್ನಾಯಿವ ಘನಾಯಯುಃ ಸರ್ವಾದಿಶಸ್ತದಾ. ಆ ಪರ್ವತಕಾರ ಶ್ರೇಷ್ಠ ರಾಕ್ಷಸರನ್ನು ನೋಡುತ್ತಲೇ ಸಮಸ್ತ ವಾನರರು ಬಿರುಗಾಳಿಯಿಂದ ಮೋಡಗಳು ಚೆಲ್ಲಾಪಿಲ್ಲಿಯಾಗುವಂತೆ ದಿಕ್ಕಾಪಾಲಾಗಿ ಓಡಿ ಹೋದರು. ತದ್ವಾನರಾನೀಕಮತಿ ಪ್ರಚಂಡಂ ದಿಶೋ ದ್ರವದ್ಭಿನ್ನಮಿವಾಭ್ರಜಾಲಂ ಸ ಕುಂಭಕರ್ಣ ಸಮವೇಕ್ಷ್ಯ ಹರ್ಷ ನನಾದ ಭೂಯೋ ಘನವದ್ಭನಾಭ. ಭಿನ್ನ ಭಿನ್ನವಾದ ಮೋಡಗಳ ಸಮೂಹದಂತೆ ಆ ಅತಿಶಯ ಪ್ರಚಂಡ ವಾನರ ವಾಹಿನಿಯು ದಿಕ್ಕಾಪಾಲಾಗಿ ಓಡುವುದನ್ನು ನೋಡಿ ಮೇಘದಂತಹ ಕಪ್ಪಾದ ಕುಂಭಕರ್ಣನು ಹರ್ಷದಿಂದ ನೀರು ತುಂಬಿದ ಮೇಘಗಳಂತೆ ಗಂಭೀರವಾಗಿ ಪದೇ ಪದೇ ಗರ್ಜಿಸತೊಡಗಿದನು. ಏತಸ್ಯ ಘೋರಂ ನಿನದಂ ನಿಶಮ್ಯ ಯಥಾ ನಿನಾದಂ ದಿವಿವಾರಿದಸ್ಯ ವೇತುರ್ಧರಣ್ಯಾಂ ಬಹವಃ ಪ್ಲವಂಗ ನಿಕೃಷ್ಟಮೂಲ ಇವ ಶಾಲವೃಕ್ಷಾಃ. ಮೇಘ ಗರ್ಜನೆಯಂತೆ ಆ ರಾಕ್ಷಸನ ಸಿಂಹನಾದವನ್ನು ಕೇಳಿ ಅನೇಕ ವಾನರರು ಬುಡ ಕಡಿದ ತಾಳೆ ಮರದಂತೆ ನೆಲದಲ್ಲಿ ಬಿದ್ದುಬಿಟ್ಟರು. ವಿಪುಲ ಪರಿಘವಾನ್ ಸ ಕುಂಭಕರ್ಣೋ ರಿಪುನಿಧನಾಯ ವಿನಿಸೃತೋ ಮಹಾತ್ಮ ಕಪಿಗಣ ಭಯಮಾದದತ್ಸು ಭೀಮಂ ಪ್ರಭುರಿವ ಕಿಂಕರ ದಂಡವಾನ್ ಯುಗಾಂತೆ. ಮಹಾಕಾಯ ಕುಂಭಕರ್ಣನು ಶೂಲದಂತಹ ವಿಶಾಲ ಪರಿಘವನ್ನು ಒಂದು ಕೈಯಲ್ಲಿ ಧರಿಸಿದ್ದನು. ಅವನು ವಾನರರಿಗೆ ಘೋರ ಭಯವನ್ನುಂಟು ಮಾಡುತ್ತಾ ಪ್ರಳಯ ಕಾಲದಲ್ಲಿ ಸಂಹಾರ ಸಾಧನಾಭೂತ ಕಾಲದಂಡದಿಂದ ಕೂಡಿದ ಭಗವಾನ್ ಕಾಲರುದ್ರನಂತೆ ಶತ್ರುಗಳನ್ನು ವಿನಾಶ ಮಾಡಲು ಲಂಕೆಯಿಂದ ಹೊರಬಂದನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 65ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.